हटो अपोलो हॉस्पिटल। ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಸಾಯಬಹುದು. ಮಾವ, ನಿಮ್ಗೇನೂ ಆಗಿಲ್ಲ, ಧೈರ್ಯವಾಗಿರಿ. ನಾನು ಕಣ್ಮುಚ್ಚೋಕೆ ಮುಂಚೆ ನನ್ನೊಂದು ಆಸೆ ಮಗಳೇ. ಅಪ್ಪ ಹಾಗೆಲ್ಲ ಮಾತಾಡ್ಬೇಡಪ್ಪ. ನಿನ್ನ ಆಸೆ ಏನಿದೆಯೋ ಇನ್ ಮುಂದೆ ನಾವೆಲ್ಲ ಹಾಗೆ ನಡ್ಕೊಳ್ತೀವಪ್ಪ. ಗೀತನ ಮದುವೆನ ನನ್ನ ಕಣ್ಣು ತುಂಬ ನೋಡಬೇಕು. ಆಗ್ಲಿ ಮಾವ. ಮಿಸ್ಟರ್ ಆರ್ಎಸ್ ಎಲ್ಲಿದ್ದಾರೆ? ಆದರೆ ಹುಡುಗನ್ನ ನಾನು ಹುಡುಕ್ತೀನಿ, ನನ್ನ ಚಾಯ್ಸ್. ಮದುವೆಗೆ ಗಂಡು ಮಕ್ಕಳನ್ನು ಕರಿ, ನಾನು ಕರೆದ್ರೆ ಅವ್ರು ಬರೋಲ್ಲ. ನೀನಂದ್ರೆ ಅವ್ರಿಗೆ ಪ್ರಾಣ, ಬರ್ತಾರೆ. ಆಗ್ಲಪ್ಪ. ಮಾವ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಿಮ್ಮ ಆಸೆ ಅಂತಾನೆ ಆಗುತ್ತೆ. ನೋಡಿ, ನೀವು ತುಂಬ ಹೊತ್ತು ಮಾತಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಲೆಟ್ ಹಿಮ್ ಟೇಕ್ ರೆಸ್ಟ್. ನೀವು ಲಾಂಚಲ್ಲಿ ಕೂತೀರಿ, ನಾನು ಫೋನ್ ಮಾಡಿದ್ಮೇಲೆ ಬಂದು ಕರ್ಕೊಂಡು ಹೋಗಿ. ಲೀವ್ ಹಿಮ್ ಅಲೋನ್. ಓಕೆ ಡಾಕ್ಟರ್. You'll be perfectly all right. ಅರುಣ್ ತಾತ, ಏನಾಯ್ತು ತಾತ? ಹೆದರ್ಕೋಬೇಡ, he'll be all right. So take rest. Excuse us, please. Sure. ನೀವಿಬ್ರು ಮಾತಾಡಿ. ಬಾಗಲಾಕು. ತಾತ ಬೇಡ, ಹಂಗೇನು ಆಗಿಲ್ಲ, ಮೈಲ್ಡ್ ಅಟ್ಯಾಕ್ ಅಂತೆ. ಕೂತ್ಕೋ. ಅರುಣ್, ಯಾವ ಜನ್ಮದ ಋಣನೋ ಏನೋ, ನಿನ್ನಿಂದ ದೂರವಾದ ನನ್ನ ಮಕ್ಕಳು ವಾಪಸ್ ಮನೆಗೆ ಬಂದಿದ್ದಾರೆ. ನೀನು ಮಾಡಿದ ಒತ್ತಾಯಕ್ಕೆ ಗೀತನ ಮದುವೆಗೆ ಅವರನ್ನು ಒಪ್ಪಿಸಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ತಾತ. ನೀನು ನೊಂದು ನನ್ನ ಮನೆಗೆ ತಂದ ಸಂತೋಷದ ಋಣನ ನನಗೆ ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅರುಣ್. ಹಾಗೆಲ್ಲ ಮಾತಾಡಬೇಡಿ ತಾತ. ನೀವು ಚೆನ್ನಾಗಿರ್ಬೇಕು ಅಷ್ಟೇ, ನಗ್ನಗ್ತಾ ಇರಬೇಕು. ನೀವು ಆಸೆ ಪಟ್ಟಿರೋ ಥರ ನಿಮ್ಮನೆ ಸಂತೋಷದಿಂದ ತುಂಬಿರಬೇಕು. ಅದು ನನ್ನ ಆಸೆ ಕೂಡ. ಅದಕ್ಕೆ ನಾನು ಇನ್ಮೇಲೆ ಅರಮನೆಗೆ ಬರೋದು. ವಾಟ್? ಹಾಗೆಲ್ಲ ತಮಾಷೆಗೂ ಮಾತಾಡಬೇಡ. ಎಲ್ಲರನ್ನ ಹತ್ತಿರ ತಂದು ಈಗ ನೀನು ನನ್ನಿಂದ ದೂರ ಆಗಬೇಡ. ನೀನು ಚೆನ್ನಾಗಿರಬೇಕು ಅಂದರೆ ನಾನು ಮತ್ತೆ ಅರಮನೆಗೆ ಬರಬಾರ್ದು ತಾತ. ನಿಂಗೆ ಗೊತ್ತಾ, ನಿನ್ನ ಮಗಳು ಅಳಿನ ಬದುಕಲ್ಲಿ ನಾನು ದೊಡ್ಡ ಆಟ ಆಡಿದ್ದೀನಿ. ಈಗ ನಾವಿಬ್ರು ಪರಿಚಯ, ನಾವಿಬ್ರು ಕ್ಲೋಸ್, ನಾವಿಬ್ರು ಸೇರ್ಕೊಂಡು ಈ ನಾಟಕ ಆಡಿದ್ದೀವಿ ಅಂತ ಅವ್ರಿಗೇನಾದ್ರೂ ಗೊತ್ತಾದರೆ ಗೀತನ ಮದುವೆ ನಿಂತೋಗ್ಬೋದು. ಅವರು ಮತ್ತೆ ನಿನ್ನನ್ನು ಬಿಟ್ಟು ಹೊರಟೋಗ್ಬೋದು. ಆಮೇಲೆ ನೀನು ದಾಡಿ ಬಿಟ್ಕೊಂಡು ಕೊನೆಯಾಗಿ ಸಿಪ್ಪೈ ಸಿಪ್ ಕಮಾನ್ ಅರುಣ್ ಅಂತ, ಅದೆಲ್ಲ ನನಗಿಷ್ಟ ಆಗಲ್ಲ. ನಾನು ನಿನ್ನನ್ನು ನೋಡಬೇಕು ಅನಿಸ್ದಾಗ ಬರ್ತೀನಿ. ಆದರೆ ನಮ್ಮಿಬ್ಬರಿಗೂ ಮುಂಚೆಯಿಂದನೂ ಪರಿಚಯ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಪ್ಲೀಸ್. ನಾನು ಯಾಕೆ ನಿನ್ನ ಮಗ ಆಗಿ ಹುಟ್ಟಿಲ್ಲ ಅನಿಸ್ತಾ ಇದೆ. ನೆಕ್ಸ್ಟ್ ಜನ್ಮ
ಹಾಯ್ ಗೀತಾ. ಅರುಣ್, ಅಪ್ಪ ಅಮ್ಮ ಹ್ಮ್. ನನ್ನ ವಿಶಾಲ್ ಮದ್ವೆಗೆ ಒಪ್ಕೊಂಡ್ರು ಅರುಣ್. ನನಗೆ ತುಂಬಾ ಖುಷಿ ಆಗ್ತಿದೆ ಗೀತಾ. ಇಷ್ಟರಲ್ಲೇ ಮುಹೂರ್ತ ನೋಡಿ ಮದ್ವೆ ಮುಗಿಸ್ಬಿಡೋಣ ಅಂತ ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆಯಲ್ಲ? ಈ ಖುಷಿಗೆ ನೀನೇ ಕಾರಣ ಅರುಣ್. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ಐ ಆಮ್ ಯುವರ್ ಫ್ರೆಂಡ್. ಯು ಆರ್ ಸೋ ವಂಡರ್ಫುಲ್, ರಿಯಲಿ. ಅದಕ್ಕಿಂತ ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪ್? ಏನು? ಏ ಬಸ, ಯಜಮಾನ್ರೆ ಬೇಗ ಕಟ್ಟು, ಮಕ್ಕಳು ಬರೋಕ್ ಮುಂಚೆ ಎಲ್ಲ ರೆಡಿ ಆಗಿರ್ಬೇಕು. ಆಯ್ತದೆ, ಬೇಗ ಕಟ್ರ. ಅಪ್ಪ ನಿಂಗೆ ಎಷ್ಟು ಸರಿ ಹೇಳೋದು ಎಕ್ಸೈಟ್ ಆಗ್ಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಹೌದಲ್ಲ. ಬಸ್ ಅದೇನು ಮಾಡು. ಹೂನಮ್ಮರೆ. ಅರುಣ್, ಮನೆಗೆ ಬಂದ ತಕ್ಷಣ ಜಾರ್ಬಿಟ್ಟೆ ಮೇಡಮ್. ತುಂಬಾ ದೊಡ್ಡ ಮನೆ ಮೇಡಮ್, ಒಳ್ಳೆ ಅರಮನೆ ತರ ಇದೆ. ನಮ್ಮ ತಂದೆ ಮನೆ. ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ ದೊಡ್ಡ ಮನೆಯವರು ಅಂತ. ಅಪ್ಪ, ಈ ಹುಡುಗ ಅರುಣ್ ಅಂತ ಫೋಟೋಗ್ರಾಫರ್. ನಾವು ಮತ್ತೆ ಈ ಮನೆಗೆ ಬರೋಕೆ ಈ ಹುಡುಗನೇ ಕಾರಣ ಅಪ್ಪ. ಅದಕ್ಕೆ ಮದುವೆ ಫೋಟೋ ತೆಗೆಯಕ್ಕೆ ಇವನ್ನೇ ಕರ್ಸಿದೀನಿ. ಹೌದಾ? ನಮಸ್ತೆ ಸರ್. ನಮಸ್ತೆ. ಅರುಣ್ ಅವತ್ತೊಂದಿನ ಮನೆ ಆಚೆ ಫೋಟೋ ತೆಗ್ದಿದ್ನಲ್ಲ ಸರ್, ನೆನ್ಪಿಲ್ವಾ ಸರ್? ಮರ್ತು ಹೋಗಿದೆ. ನಮ್ಮಂತವ್ರು ಎಷ್ಟೋ ಜನ ಅಲ್ವಾ ಸರ್, ನೆನ್ಪೆಲ್ಲಿರುತ್ತೆ. ಬಂದೆ. ಇಲ್ ಬಾಪ. ಅರುಣ್, ಇವರಿಬ್ರು ನನ್ ಮಕ್ಳು. ಗೀತಾ. ಹಾಯ್. ನಿಮ್ ಸ್ಮೈಲ್ ಚೆನ್ನಾಗಿದೆ. ಇವಳು ನೀತಾ. ಹಾಯ್. ಹಾಯ್. ಒಂದ್ ನಿಮಿಷಪ್ಪ, ಬರ್ತೀನಿ ಇರು. ಅರುಣ್, ದುಡ್ಡು ತಗೋಪ. ಚೌಲ್ಟ್ರಿಗೆ ಬಂದ್ಬಿಡು. ಮೇಡಮ್, ಈ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಅವ್ರಿಬ್ರು ನನ್ನ ತಮ್ಮಂದ್ರು. ಅವ್ನು ವಾಷಿಂಗ್ಟನ್ ಅಲ್ಲಿ ಇದ್ದಾನೆ, ಇವ್ನು ಸಿಡ್ನಿಲಿ ಇದ್ದಾನೆ. ಒಂದೇ ಫ್ಯಾಮಿಲಿ. ಮತ್ತೆ ಬೇರೆ ಬೇರೆ ಫೋಟೋ ಯಾಕೆ ಮೇಡಮ್ ಹಾಕಿದ್ದೀರಾ? ನಾಳೆ ಮದುವೆಗೆ ಬರ್ತಿದಾರ ಇವರು? ಮೇಡಮ್, ನಾಳೆ ಚೌಲ್ಟ್ರಿಲಿ ಎಲ್ರು ಒಟ್ಟಿಗೆ ನಿಲ್ಸಿ ನಾನೊಂದು ಫೋಟೋ ತೆಗಿತೀನಿ ಮೇಡಮ್. ಇಷ್ಟು ದೊಡ್ಡದು ಮಾಡ್ಕೊಡ್ತೀನಿ. ಇಲ್ಲಿ ಹಾಕೊಂಬಿಡಿ ಮೇಡಮ್. ಒಂದ್ ಫ್ಯಾಮಿಲಿ ಅಂದ್ಮೇಲೆ ಒಟ್ಟಿಗೆ ಇದ್ರೇನೆ ಚಂದ ಮೇಡಮ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಮೇಡಮ್. ನಾನ್ ತೆಗಿತೀನಿ. ಅರಮನೆ, ಇವತ್ತಲ್ಲ ನಾಳೆ ನಂತರ ನಿನಗೂ ಬಣ್ಣ ಬಣ್ಣದ ಬಟ್ಟೆ ಹಾಕಿ ಹಾಕ್ಸ್ತೀನಿ. ಯಜಮಾನ್ರೆ, ಕುಡಿಬೇಡಿ ಕುಡಿಬೇಡಿ ಯಜಮಾನ್ರೆ. ಕುಡಿಯೋದು ಬಿಟ್ಬಿಟ್ಟಿದ್ದೀರಿ. ಕುಡಿಯೋದು ಬಿಟ್ಟು ನನ್ನ ಮಕ್ಕಳು ಬರ್ತಾರೆ, ಅವ್ರನ್ನೆಲ್ಲ ನೋಡ್ಬೇಕು ಅಂತ ಕನಸು ಕಟ್ಕೊಂಡು ನೆಮ್ಮದಿ ಆಗಿದ್ರಿ. ಈಗ ಯಾಕೆ ಮತ್ತೆ ಶುರು ಮಾಡಿದ್ರಿ? ಡಾಕ್ಟರ್ ಬೇರೆ ಕುಡಿದ್ರಿ ನಿಮ್ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಬಂಗಾರದಂಗ್ ಬಾಳೋ ಕಾಲದಲ್ಲಿ ಏನಿದೆಲ್ಲ ಯಜಮಾನ್ರೆ? ನಿಮ್ ಕೈ ಮುಗಿತೀನಿ, ದಯಮಾಡಿ ಕುಡಿಬೇಡಿ ಯಜಮಾನ್ರೆ, ಕುಡಿಬೇಡಿ. ಹೊಸ, ನೀನ್ ನನ್ನ ತಡಿಬೇಡ. ನಾನು ಕುಡಿಲೇಬೇಕು. ಅರುಣ, ಅವನು ನಮ್ಮ ಬದುಕಲ್ಲಿ ಇನ್ಮೇಲೆ ಬರೋದಿಲ್ಲ. ಅದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಸಾವಿತ್ರಿ ಈ ಮದುವೆಗೆ ಅವನೇ ಫೋಟೋ ತೆಗಿಬೇಕು ಅಂತ ಹೇಳ್ಬಿಟ್ಲು. ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅವನಿಲ್ಲಿಗೆ ಬಂದ್ರೆ ಎಷ್ಟು ನೋವು ಅನುಭವಿಸ್ತಾನೋ ನೀನೇ ಯೋಚನೆ ಮಾಡು. ತಾನು ಪ್ರೀತಿಸಿದ ಹುಡುಗಿ ಮದುವೆನ ತನ್ನ ಕಣ್ಣೆದುರಿಗೆ ಅವನು ಹೇಗೆ ನೋಡ್ತಾನೋ. ಅಯ್ಯೋ, ಅವನೇ ಫೋಟೋ ತೆಗಿಬೇಕು. ಅವನು ನೊಂದ್ಕೊಳ್ಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಬಸ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಬಸ. ಏನಾದರೂ ಮಾಡು. ಅವನು ಇಲ್ಲಿಗೆ ಬರ್ಕೂಡ್ದು. ಅವನು ಈ ಮದುವೆ ಬರಬಾರ್ದು.
ನಿಮ್ ಜೊತೆ ಅಕ್ಕ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾಳೆ. ಹೌದಾ? ಎಲ್ಲಿದ್ದಾರೆ? ಅಲ್ಲಿದ್ದಾಳೆ. ಅರುಣ್, ನೀನ್ ಯಾಕೆ ಫೋನ್ ಆಫ್ ಮಾಡಿದ್ಯಾ? ನಾವಿಬ್ರು ಫ್ರೆಂಡ್ಸ್ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಬೇರೆ ಮಾಡಿದ್ಯಾ. ನಾನು ಎಷ್ಟು ನರ್ವಸ್ ಆಗಿದ್ದೀನಿ ಗೊತ್ತಾ? ನವಸ? ಯಾಕೆ? ಹೇ, ಮದುವೆ ಆಗ್ತಿರೋ ಹುಡುಗಿ ನೀನು ಎಷ್ಟು ಲವಲವಿಕೆ ಆಗಿರ್ಬೇಕು ಗೊತ್ತಾ? ಕಣ್ಣಲ್ಲಿ ಕನ್ಸು ಡಿಸ್ಕೋ ಆಡ್ತಾ ಇರ್ಬೇಕು, ಮುಖ ನಕ್ಷತ್ರ ತರ ಫಳ ಫಳ ಅಂತ ಹೊಳಿತಿರ್ಬೇಕು, ತುಟಿಲಿ ನಿಮಿಷಕ್ಕೆ 100 ಸಲ ಸ್ಮೈಲ್ ಓಪನ್ ಆಗ್ತಾ ಇರ್ಬೇಕು, ಮನ್ಸು ಜಿಂಕೆ ತರ ಜಿಗಿತಾ ಇರ್ಬೇಕು. ಪ್ರೀತಿಸಿದವ್ರನ್ನೇ ಮದುವೆ ಆಗೋ ಅದೃಷ್ಟ ಈ ಪ್ರಪಂಚದಲ್ಲಿ ತುಂಬಾ ಜನಕ್ಕೆ ಸಿಗಲ್ಲ. ಆದ್ರೆ ನಿನ್ ಸಿಕ್ಕಿದೆ. ಕುಣಿದಾಡಕ್ಕೆ ಜಿಗಿದಾಡಕ್ಕೆ ಇವತ್ತು ಕೊನೆ ಅವಕಾಶ. ನಾಳೆಯಿಂದ ನಿನ್ನೆಲ್ಲ ಆಂಟಿ ಅನ್ಬಿಡ್ತಾರೆ. ಆಂಟಿ ಆಗ್ಬಿಡ್ತೀಯ ನೀನು. ನೋಡ್ದ್ಯಾ, ಇದನ್ನೆಲ್ಲ ಹೇಳೋ ಫ್ರೆಂಡ್ ಇಲ್ದೆ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ನಿನಗ್ ಗೊತ್ತಲ್ವಾ, ನನಗ್ ನಿನ್ನನ್ನ ಬಿಟ್ರೆ ಇನ್ಯಾರು ಕ್ಲೋಸ್ ಫ್ರೆಂಡ್ ಇಲ್ಲ ಅಂತ. ಅರುಣ್ ಫ್ರಾಂಕ್ ಆಗಿ ಹೇಳು, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಅಪ್ಸರೇನು ಅಳ್ಳಾಡ್ ಹೋಗ್ಬಿಡ್ತಾಳೆ ನಿನ್ನ ಈ ಗೆಟಪ್ಪಲ್ಲಿ ನೋಡಿದ್ರೆ. ಈಗಲೂ ವಿಶಾಲ್ ಪರ್ಮಿಷನ್ ಕೊಟ್ರೆ ನಾನೇ ನಿನ್ ಮದುವೆ ಆಗ್ಬಿಡ್ಲ ಅನ್ಸ್ತಾ ಇದೆ. ಅರುಣ್, ಯಾವಾಗ್ಲೂ ತಮಾಷೆ ನಿಂದು. ನೀನ್ ಯಾವಾಗ ಸೀರಿಯಸ್ ಆಗೋದು? ಸೀರಿಯಸ್ ಆಗಬಾರ್ದು. ಸೀರಿಯಸ್ ಆದ್ರೆ ಹಾಸ್ಪಿಟಲ್ಗೆ ಹಾಕ್ಬಿಡ್ತಾರೆ ಅಷ್ಟೇ. ಇವತ್ತು ನಿನ್ ಫೋಟೋ ತೆಗಿತೀನಿ ನೋಡು ಹೇಗಿರುತ್ತೆ ಅಂತ. ಹಬ್ಬ ಇವತ್ತು ನನ್ನ ಕ್ಯಾಮ್ರಾಗೆ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ಇವತ್ತು ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಓಕೆ, ರೆಡಿ ಆಗು. ನಾನು ಅಲ್ಲಿ ಇರ್ತೀನಿ. ಓಕೆ, ಕರ್ಕೊಂಬನ್ನಿ ಯಜಮಾನ್ರನ್ನ. ನಾನು ಕರ್ಕೊಂಡ್ಬರ್ತೀನಿ. ಯಾರಾದ್ರೂ ಹೋಗಿ ಬೇಗ ಕರ್ಕೊಂಬನ್ನಿ. ಕೂತ್ಕೊಳ್ಳಿ ಸರ್. ಫ್ಯಾಮಿಲಿ ಫೋಟೋ.